ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ರೌಡಿ ಬಿಕ್ಲಾ ಶಿವ ಮರ್ಡರ್ ಪ್ರಕರಣದ ಶಿಕಾರಿಗೆ ಸಿಐಡಿ ಟೀಮ್ ರೆಡಿ ಆಗಿದೆ. ಹೀಗಾಗಿ ಮಾಜಿ ಮಿನಿಸ್ಟರ್ ಭೈರತಿ ಬಸವರಾಜ್ಗೆ ಈಗ ನಡುಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬಿಕ್ಲಾ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಗೆ ವಹಿಸಲಾಗಿದ್ದು ಸಿಐಡಿ ಟೀಮ್ ರೆಡಿ ಆಗಿದೆ. ಪ್ರಕರಣದ ತನಿಖೆ ಈಗ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ. ಮಾಜಿ ಮಿನಿಸ್ಟರ್ ಭೈರತಿ ಬಸವರಾಜ್ಗೆ ಈ ಪ್ರಕರಣ ಮತ್ತಷ್ಟು ಕಗ್ಗಂಟಾಗುವಂತಹ ಸಾಧ್ಯತೆ ಇದೆ. ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮರ್ಡರ್ ಪ್ರಕರಣದ ತನಿಖೆಗೆ ಸಿಐಡಿ ತಂಡವನ್ನ ರಚನೆ ಮಾಡಲಾಗಿದೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್, ಐಜಿಪಿ ರವಿ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ಸಿಐಡಿ ಡಿವೈಎಸ್ಪಿ ಉಮೇಶ್, ಎಂಎಚ್ ತನಿಖಾಧಿಕಾರಿ ಡಿವೈಎಸ್ಪಿ ಜೊತೆಗೆ ತನಿಖೆಗೆ 3 ಇನ್ಸ್ಪೆಕ್ಟರ್ಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಇನ್ಸ್ಪೆಕ್ಟರ್ಗಳಾದಂತಹ ಸಂದೀಪ್ ಮೇಟಿ, ರಾಘವೇಂದ್ರ, ಆರ್ ಮಂಜುನಾಥ್ ಒಳಗೊಂಡಂತಹ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಹೀಗಾಗಿ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಬಿಕ್ಲಾ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಈಗ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಚೇತನ್? ಎಸ್ ಮಧುಕರ್, ನಿನ್ನೆ ಈ ಒಂದು ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿತ್ತು. ಇವತ್ತು ತಂಡವನ್ನ ಸಿಐಡಿ ಅಧಿಕಾರಿಗಳ ಒಂದು ತಂಡವನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗು ಹಾಗೂ ಐಜಿಪಿ ನೇತೃತ್ವದ ರವಿ ನೇತೃತ್ವದ ತಂಡವನ್ನ ಮಾಡಲಾಗಿದೆ. ಇದರಲ್ಲಿ ತನಿಖಾಧಿಕಾರಿಯಾಗಿ ಉಮೇಶ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದಲ್ದಿರ ಸಂದೀಪ್ ಸೇರಿದಂತೆ ಉಳಿದಂತೆ 3 ಇನ್ಸ್ಪೆಕ್ಟರ್ಗಳ ಒಂದು ತಂಡವನ್ನ ಸಿಐಡಿ ಇದೀಗ ರೆಡಿ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ನಿನ್ನೆ ಕೇಸು ಮಧ್ಯಾಹ್ನ ಸುಮಾರಿಗೆ ಒಂದು ಸಿಐಡಿಗೆ ಬಿಕ್ಲಾ ಶಿವನ ಕೇಸು ಟ್ರಾನ್ಸ್ಫರ್ ಆಗುತ್ತೆ. ಸಂಜೆ ಒಂದು ಟೀಮ್ ಫಾರ್ಮ್ ಮಾಡೋದಕ್ಕೆ ಒಂದು ಆರ್ಡರ್ ಕೂಡ ಬಂದಿರುವಂತದ್ದು. ಸಿಐಡಿ ನರಹತ್ಯೆ ವಿಭಾಗದಿಂದ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಕೂಡ ಹೆಸರು ಕೂಡ ಇತ್ತು. ಅವರನ್ನು ಕೂಡ ಭಾರತೀನಗರ ಪೊಲೀಸರು 2 ಬಾರಿ ಒಂದು ವಿಚಾರಣೆಯನ್ನ ನಡೆಸಿದ್ರು. ಇದೀಗ ಅಧಿಕೃತವಾಗಿ ಸಿಐಡಿಗೆ ಕೇಸ್ ಫೈಲ್ ಟ್ರಾನ್ಸ್ಫರ್ ಆಗಿರುವಂತದ್ದು. ಸಿಐಡಿ ಕೂಡ ತಂಡವನ್ನಾಗಿ ಮಾಡಿಕೊಂಡು, ಅಂದ್ರೆ ಉಮೇಶ್ ತನಿಖಾಧಿಕಾರಿಗೆ ಒಂದು ತಂಡವನ್ನ ಮಾಡಿಕೊಂಡು 3 ಜನ ಇನ್ಸ್ಪೆಕ್ಟರ್ಗಳನ್ನ ಕೂಡ ಒಂದು ತಂಡಕ್ಕೆ ಸೇರಿಕೊಂಡು ಇನ್ವೆಸ್ಟಿಗೇಷನ್ಗೆ ಇಳಿದಿದ್ದಾರೆ. ಮೊದಲಿಗೆ ಒಂದು ಕೇಸ್ ಫೈಲ್ ಏನಿದೆ, ಆ ಒಂದು ಕೇಸ್ ಫೈಲ್ ಅನ್ನ ತೆಗೆದುಕೊಂಡು ಇದುವರೆಗೂ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನಾಗಿದೆ, ಯಾರೆಲ್ಲ ಒಂದು ವಿಚಾರಣೆ ಆಗಿದೆ, ಆ ವಿಚಾರಣೆ ವೇಳೆ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಯಾವೆಲ್ಲ ಒಂದು ಸಾಕ್ಷಿಗಳಿದೆ, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿರ್ಬೋದು, ಹೀಗೆ ಎಲ್ಲವನ್ನು ಕೂಡ ಅನಾಲಿಸಿಸ್ ಮಾಡೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ. ಆ ಒಂದು ಕೆಲಸವನ್ನ ಇದೀಗ ತಂಡ ತೊಡಗಿಸಿಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಇಡೀ ಒಂದು ಪ್ರಕರಣದ ತನಿಖೆಯನ್ನ ಸಿಐಡಿ ಅಫಿಷಿಯಲಿ ಇವತ್ತು ಅಥವಾ ನಾಳೆ ಎತ್ಕೊಳ್ಳುತ್ತೆ. ಇವತ್ತು ಒಂದು ತಂಡ ರೆಡಿಯಾಗಿದೆ. ತಂಡ ರೆಡಿಯಾಗಿ ಪ್ರಕರಣದ ಕಂಪ್ಲೀಟ್ ಕೊಲೆ ಕೇಸ್ನಲ್ಲಿ ಏನೆಲ್ಲ ಆಯ್ತು ಅನ್ನೋದು ಇಂಚಿಂಚು ಮಾಹಿತಿಯನ್ನ ಇದೀಗ ಸಿಐಡಿ ಅಧಿಕಾರಿಗಳು ಓದ್ಕೊಳ್ತಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.